ಹೆಲೋ ಎವ್ರಿವನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿನ ಹೀಗೂ ಮಾಡ್ಕೋಬೋದಾ ಇಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಅಂತ ನಿಮಗೆ ಅನಿಸುತ್ತೆ. ಯಾಕೆ ಅಂದರೆ ತುಂಬ ಜನ ಇದು ಕಹಿಯಾಗಿರುತ್ತೆ ಅಂತ ತಿನ್ನೋದೇ ಇಲ್ಲ, ಬಟ್ ಇದರಲ್ಲಿ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದೆಲ್ಲದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಸ್ಕಿಪ್ ಮಾಡಿದೆ ನೋಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ನೋಡಿ, ಇದನ್ನ ನಾವು ಕನ್ನಡದಲ್ಲಿ ಕಾರ್ಚಿಕಾಯಿ ಅಂತ ಹೇಳ್ತೀವಿ ಆ್ಯಂಡ್ ಇಂಗ್ಲೀಷಲ್ಲಿ ಲಿಟಲ್ ವೈಲ್ಡ್ ಗಾರ್ಡ್ ಅಂತ ಹೇಳ್ತಾರೆ. ಐ ನೋ ದಿಸ್ ಇಸ್ ಫೆಮಿಲಿಯರ್ ಟು ಎವ್ರಿ ಒನ್. ಇದು ಎಲ್ಲರಿಗೂ ಗೊತ್ತಿರುವಂಥ ವೆಜಿಟೇಬಲೇ. ಸೊ ಇದು ಮಾತ್ರ ರಿಯಲಿ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಸಿಂಪಲ್ ವೇಯಲ್ಲಿ ಮಾಡ್ಕೊಳ್ಳೋಣ, ಓನ್ಲಿ ಬೈ ಯೂಸಿಂಗ್ 3 ಇಂಗ್ರೀಡಿಯೆಂಟ್ಸ್. ಓಕೆ, ಇದನ್ನ ನಾನು ಆಲ್ರೆಡಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಟೇಸ್ಟಿಯಾಗಿ ಬೇಕು ಅಂದರೆ ಇದೊಂದು ನೀವು ಫಾಲೋ ಮಾಡಲೇಬೇಕು. ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ನಾನ್ ಸ್ಟಿಕ್ ಪ್ಯಾನ್ ಎಲ್ಲ ಯೂಸ್ ಮಾಡಬಾರ್ದು. ಇದನ್ನ ನೀವು ಚಪಾತಿ ರೊಟ್ಟಿ ಮಾಡೋಕೆ ಹಂಚಿನ ಬಳಸ್ತಿರಲ್ಲ, ಅದರ ಮೇಲೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ಆಗ ಇದ್ರದ್ದು ಟೇಸ್ಟ್ ರಿಯಲಿ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಆಗಿರುತ್ತೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಇಸ್ ಐರನ್ ಹಂಚ್ ಮೇಲೆ ನೀವು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ಸ್ ಬಂದ್ಬಿಟ್ಟು ಇದನ್ನ ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಶಿಫ್ಟ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಈ ಕಾರ್ಚಿಕಾಯಿನ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಗುತ್ತೆ. ಸೊ ನೀವು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಫ್ಲೇಮ್ನ ಮೀಡಿಯಮ್ ಟು ಲೋ ಶಿಫ್ಟ್ ಮಾಡ್ತಾ ಮಾಡಿ ಸೀದೋಗೋಕೆ ಬಿಡಬೇಡಿ. ಆಗಲೇ ಕಾರ್ಚಿಕಾಯಿಗೆ ನಾನು ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡಿದ್ದೀನಿ. ಸೊ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಫ್ರೈ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಫ್ರೈ ಮಾಡ್ತಾ 10 ನಿಮಿಷ ಆಗ್ತಾ ಇದೆ. ಎಸ್ ನೋಡಿ, ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಲುಕ್ ಅಟ್ ದ ಡಿಫ್ರೆನ್ಸ್. ಈ ಥರ ಇದ್ವು. ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ, ಸೀದ್ ಹೋಗಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಗ್ರೀನಿಶ್ ಆಗೇ ಇದೆ. ನೆಕ್ಸ್ಟ್ ಇನ್ ದ ಮಿಡಲ್ ಈ ಥರ ಗ್ಯಾಪ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕಿ. ಅಂಡ್ ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಒಂದು 6-7 ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಈಗ ಸ್ಮ್ಯಾಶ್ ಮಾಡಿರೋ ಬೆಳ್ಳುಳ್ಳಿನ ನಾವು ಎಣ್ಣೆಗೆ ಹಾಕೋಣ. ಸೊ ಎಣ್ಣೆಗೆ ಹಾಕಿ ಒಂದು 3 to 4 ಸೆಕೆಂಡ್ಸ್ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆ ನಂತರ ಇದನ್ನು ಕಾರ್ಚಿಕಾಯಿಗೆಲ್ಲದನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ದಿಸ್ ಇಸ್ ಅ ಬೆಸ್ಟ್ ಮೆಡಿಸಿನ್ ಫಾರ್ ಡಯಾಬಿಟೀಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಸ್ಕಿನ್ ಡಿಸೀಸಸ್ ಆ್ಯಂಡ್ ಅಲ್ಸರ್ ಆ್ಯಂಡ್ ಆಲ್ಸೋ ಓವರ್ ಆಲ್ ಗುಡ್ ಸೋರ್ಸ್ ಆಫ್ ಫೈಬರ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಹಾಗಾಗಿ ಕಹಿ ಇರುತ್ತೆ ಅಂತ ತಿನ್ನೋದನ್ನ ಬಿಡಬೇಡಿ. ಐರನ್ ಹಂಚ್ ಮೇಲೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಹಿ ಅಂಶ ಸಹ ಕಡಿಮೆ ಆಗುತ್ತೆ. ಅಂಡ್ ಫೈನಲಿ ಇದಕ್ಕೆ 1-1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಸೊ ನೋಡಿದ್ರಲ್ಲ, ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇಂದ ಒಂದು ಹೆಲ್ತಿ ಅಂಡ್ ಟೇಸ್ಟಿಯಾಗಿರೋ ರೆಸಿಪಿನ ಮಾಡ್ಕೊಂಡ್ವಿ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಶೇರ್ ದ ರೆಸಿಪಿ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಸ್ಪ್ರೆಡ್ ದ ಹೆಲ್ತಿ ಡಿಶ್ ಟು ಎವ್ರಿವನ್. ಆ್ಯಂಡ್ ಈ ರೆಸಿಪಿನ ನೀವು ಈಗಲೇ ಟ್ರೈ ಮಾಡಬೇಕು. ಯಾಕೆ ಅಂದರೆ ಈ ಕಾರ್ಚಿಕಾಯಿ ಮಳೆಗಾಲದಲ್ಲೇ ಸಿಗೋದು. ಸೊ ಹಾಗಾಗಿ ಕಾಲಕ್ಕೆ ತಕ್ಕ ಹಾಗೆ ಸಿಗೋ ವೆಜಿಟೇಬಲ್ಸ್ನ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ. ಸೊ ಇದೇ ಥರ ಇನ್ನೂ ಯಾವ್ದಾದ್ರೂ ರೆಸಿಪೀಸ್ ನಿಮಗೆ ಬೇಕಾಗಿದ್ರೆ ಸಿಂಪಲ್ ವೇಯಲ್ಲಿ ಹಾಗೆ ಟೇಸ್ಟಿಯಾಗಿ ಮಾಡಿ ತೋರಿಸ್ತೀನಿ. ಸೊ ಕಮೆಂಟ್ ಹಾಕಿ, ಐ ವಿಲ್ ಶೋ ದ ರೆಸಿಪಿ. ಓಕೆ, ಲೆಟ್ಸ್ ಟೇಸ್ಟ್. ವಾವ್, ತಿಂತಾ ಇದ್ರೆ ರಿಯಲಿ ಒಂದು ಒಳ್ಳೆ ಹೆಲ್ತಿ ಫೀಲ್ ಬರ್ತಾ ಇದೆ. ಸೊ ಪ್ಲೀಸ್ ಟ್ರೈ ದ ರೆಸಿಪಿ. ಓಕೆ ದೆನ್, ಸ್ಟೇ ಟ್ಯೂನ್, ಬಾಯ್.